ಹೆವೆನಿಗೆ ಬಂದ್ವಾ? ಹೆವೆನ್ ಇಲ್ಲೇ ಇರೋದು ನೋಡಿ, ನಿಜವಾದ ಹೆವೆನ್. ವಾ 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 ವಾ, ಇಲ್ಲಿ ನೋಡೋರು ಹೆಂಗ್ ಅನ್ಸ್ತದೆ ಮಿಸ್ಟು. ಆ ಕಡೆ ಎಲ್ಲ ಫಾಗ್ ಎಷ್ಟು ನೀಟಾಗಿ ಎಳ್ದಿ ಮೇಲಕ್ಕೆ ಬರ್ತಾ ಇದೆ. ಸಖತ್ತಾಗಿದೆ ಗುರು ಇವತ್ತು, ಸೀರಿಯಸ್ಲಿ ವ್ಯೂ ಮಸ್ತಾಗಿದೆ ಇವತ್ತು. ಸಖತ್ತಾಗಿ ಅನಿಸ್ತಾ ಇದೆ ವ್ಯೂ ಮಾತ್ರ, ಒಳ್ಳೆ ಮಜಾ ಕೊಡ್ತಾ ಇದೆ ಇವತ್ತು ನೋಡೋಕ್ಕೆ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಬ್ಯಾಂಗ್ 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 ಲೈಫ್. ಗೈಸ್, ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ನೀವು ನೋಡಿದ್ರಿ ಏನಂತಂದರೆ, ನಿಮ್ಮನ್ನ ನನ್ನ ಗಾಡೀಲಿ ದೇವ್ರ ಮನೆ ಕರ್ಕೊಂಡೋಗಿದ್ದೆ. ಅದೇ ಇವತ್ತಿನ ದಿನ ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀನಿ ಅಂದರೆ, ನಿಮಗೆ ಚಾರ್ಮುಡಿ ಘಾಟಿಗೆ ಹೋಗೋಣ ಗೈಸ್. ಇವತ್ತು ಚಾರ್ಮುಡಿ ಘಾಟಿಗೆ ಹೋಗೋಣ. ಯಾವ ಥರ ಇದೆ ವೆದರು, ಹೆಂಗಿದೆ ಅಂತ ನನಗೂ ಗೊತ್ತಿಲ್ಲ. ನಾನು ಒಂದು ವರ್ಷ ಆಯಿತು, ಆಲ್ಮೋಸ್ಟ್ ಒಂದು ವರ್ಷ ಆದಮೇಲೆ ಇವತ್ತು ಹೋಗ್ತಿದ್ದೀನಿ ಚಾರ್ಮುಡಿಗೆ. ಅದು ಫಾರ್ ದ ಫಸ್ಟ್ ಟೈಮ್ ಏನು ಗೊತ್ತಾ, ನನ್ನ ಗಾಡೀಲಿ ಹೋಗ್ತಾ ಇರೋದು. ನಾನು ಇಷ್ಟು ದಿವಸ ಬಸ್ಸಲ್ಲಿ ಹೋಗ್ತಿದ್ದೆ, ಇವತ್ತು ನನ್ನ ಗಾಡೀಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಟೈಮ್ ವೇಸ್ಟ್ ಮಾಡೋದು ಬೇಡ, ಹೋಗ್ಬಿಡೋಣ ಗೈಸ್. ಇಲ್ಲಿ ಗಾಡಿ ಯಾವ್ದೋ ಪಲ್ಟಿ ಆಗೋಗ್ಬಿಟ್ಟಿದೆ ಗುರು. ಇಲ್ಲಿ ನೋಡಿ, ಲೋಡ್ ಗಾಡಿ ಪಾಪ ಅನ್ನಿಸ್ತಿದೆ ನೋಡಿ, ಹೆಂಗ್ ಜಖಮಾಗಿ ರೋಡ್ ಸೆಂಟ್ರಲ್ ಬಿದ್ದೋಗ್ಬಿಟ್ಟಿದೆ. ಟಾಟಾ ಎಸಿ ಈ ಥರ ಎಷ್ಟರ ಥೂ 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 ಈ ಥರ ಎಲ್ಲ ಆಗ್ಬಿಟ್ರೆ ಹೆಂಗೆ ಗೈಸ್ ಡ್ರೈವರ್ಗಳ ಪರಿಸ್ಥಿತಿ, ಪಾಪ ಅನ್ಸಲ್ವಾ? ಹೆಂಗ್ ಬಿದ್ದಿದೆ ನೋಡಿ ಗಾಡಿ, ಫುಲ್ಲು ಕಂಪ್ಲೀಟ್ ಆಗಿ ರಿವರ್ಸ್ ಮಲ್ಕೊಂಡು ಬಿದ್ದುಬಿಟ್ಟಿದೆ. ಟರ್ನಿಂಗಲ್ಲಿ ಸರಿಯಾಗಿ ಕ್ರಾಸ್ ಹೊಡೆದಿದೆ ನಾನಪ್ಪ. ಶೇ ಅನ್ಫಾರ್ಚುನೇಟ್ಲಿ ಯಾರಿಗೂ ಏನೂ ಆಗಿಲ್ದೆ ಹೋದ್ರೆ ಆಯಿತು ಗೈಸ್. ಈ ಥರ ಎಲ್ಲ ಆದರೆ ಪಾಪ ಡ್ರೈವರ್ ಪರಿಸ್ಥಿತಿ ಹೆಂಗಿರ್ಬೋದು ಗೈಸ್. ಪಾಪ ಅವನು ಗಾಡಿನ ಬಿಟ್ಟು ಹೋಗಂಗಿರಲ್ಲ, ಅದು ಲೋಡಿಂದು ಪ್ರಾಬ್ಲಮ್. ಈ ಥರ ಆಗ್ಬಿಟ್ರೆ ಗಾಡಿ ಬಾಟಮ್ ಎಲ್ಲ ನೋಡಿ ಹೆಂಗ್ ಕಾಣ್ತಾ ಇದೆ ಗಾಡಿದು. ಸೀರಿಯಸ್ಲಿ ಪಾಪ ಅನಿಸುತ್ತೆ ನೋಡೋಕ್ಕೆ. 18 ಪಾಸಾ? ಸೊ ಪಾಪ ಅಲ್ವಾ? ಅದೇ ಹೆಂಗ್ ಪಲ್ಟಿ ಆಗಿ ಹೋಗ್ಬಿಡ್ತಪ್ಪ. ಅವ್ರು ಫಾಸ್ಟ್ ಅಂತೂ ಬಂದಿರಕ್ಕ, ಯಾರೋ ಅಡ್ಡ ಬಂದಿರಬೇಕು, ಟರ್ನಿಂಗ್ ಅಲ್ವಾ, ತಿರ್ಗಿಸ್ಬಿಟ್ಟಿದ್ದಾರೆ. 18 ಪಾಸ್ ಗಾಯ್ಸ್ ಇದು ಗಾಡಿ, ಚಿಕ್ಕಮಂಗ್ಳೂರಿಂದ. ಥೂ, ಬೇಜಾರಾಗುತ್ತೆ ಈ ಥರ ಎಲ್ಲ ಆದರೆ. ಗಾಡಿ ಇಲ್ಲಿ ಸೈಡಿಗೆ ಹಾಕ್ಬಿಡೋಣ ಬನ್ನಿ ಫಸ್ಟು. ಡ್ರೈವರ್ ಯಾರು ಕಾಣ್ತಿಲ್ಲ ಗೈಸ್, ಗಾಡಿ ಫುಲ್ ಕಂಪ್ಲೀಟಾಗಿ ಎಂಟಿ ಆಗಿ ಬಿದ್ದೋಗ್ಬಿಟ್ಟು. ಇಲ್ಲಿ ನೋಡಿ, ಗ್ಲಾಸ್ ಗೀಸೆಲ್ಲ ಉಡಿಸು ಹೊರಗಡೆ ಬಂದ್ಬಿಟ್ಟು. ಸೀರಿಯಸ್ಲಿ ಡ್ರೈವರಿಗೆ ಒದೆ ಬಿದ್ದಿದೆ ಗುರು ಪಕ್ಕ. ಇರೋ ಹೊರಗಡೆ ಪಾರ್ಟ್ಸ್ಗಳೆಲ್ಲ, ಐಟಮ್ಗಳೆಲ್ಲ ಆಚೆಗೆ ಬಂದ್ಬಿಟ್ಟಿದೆ. ಆಗ್ಬಿಟ್ರೆ ಹೆಂಗೆ ಕತೆ. ಓಕೆ ಬನ್ನಿ, ಯಾರಿಗೂ ಏನೂ ಆಗದೆ ಹೋದ್ರೆ ಸಾಕು. ಹೋಗೋಣ ನಾವು. ಕ್ರೇನ್ಗಿನ್ ತಗೊಬಂದು ಎತ್ತುತ್ತಾರ ಅಂತ ಗಾಡಿನ. ಬನ್ನಿ ನಾವು ಹೋಗೋಣ, ನಮಗೆ ಟೈಮ್ ಇಲ್ಲ ಈಗ. ಸೀರಿಯಸ್ಲಿ ಬಿಡಿ ಗೈಸ್, ಏನು ಮಾಡೋಕ್ಕಾಗಲ್ಲ. ಕೆಲವೊಂದು ಸಿಚುವೇಶನ್ ನೆಗೆಟಿವ್ ಆಗಿರುತ್ತೆ, ಏನು ಮಾಡೋಕ್ಕಾಗಲ್ಲ, ಆಕ್ಸೆಪ್ಟ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ಪಾಪ ಡ್ರೈವರ್ ಪರಿಸ್ಥಿತಿ ಹೆಂಗೆ ಆಗಿರ್ಬೋದು ಯೋಚನೆ ಮಾಡಿ. ನಾನು ನಮ್ಮ ಫ್ರೆಂಡ್ ಜೊತೆ ಡ್ರೈವಿಂಗಲ್ಲೆಲ್ಲ ಹೋಗಿದ್ದೀನಲ್ಲ, ಪಾಪ ಎಂಥ ಸಿಚುವೇಶನ್ ಆಗಿರೋದು ಗೊತ್ತಾ ಅವನ ಪರಿಸ್ಥಿತಿ. ಸಿಕ್ಕಾಪಟ್ಟೆ ಅವನು ಸಾವು ಬದುಕಿನ ನಡೆ ಹೋರಾಡ್ದಂಗೆ ಅನ್ಸ್ಬಿಟ್ಟಿರುತ್ತೆ ಇಂಥ ಸಿಚುವೇಶನ್ ನಡೆದ್ರೆ. ಅವ್ರ ಜೀವನನೇ ಗಾಡಿ ಆಗಿರುತ್ತಲ್ಲ ಪಾಪ, ಏನೋ ಒಂದು ಕಾಲೇ ಕಳ್ಕೊಂಡಂಗೆ ಲೆಕ್ಕ. ಇಡೀ ಅದೇನು ಹೇಳೋಕ್ಕೆ ಆಗಲ್ಲ ಬಿಡಿ, ಹಂಗಾಗಿದೆ. ಅನ್ಫಾರ್ಚುನೇಟ್ಲಿ ಗಾಡಿ ತೀರಾ ಅಷ್ಟೇನು ಡ್ಯಾಮೇಜ್ ಆಗಿಲ್ಲ ಗೈಸ್, ಗಾಡಿ ಪಲ್ಟಿ ಆಗಿರೋದು ಅಷ್ಟೇ. ಇದಕ್ಕೆ ಹೇಳೋದು, ಗಾಡಿನ ಆರಾಮಾಗಿ ನಿಧಾನಕ್ಕೆ ನೋಡ್ಕೊಂಡು ಓಡಿಸಿ ಅಂತ ಹೇಳೋದು ಗೈಸ್. ಅಲ್ಲಿಂದ ತಿರುಗಿ ನೋಡ್ತಿದ್ದಾರೆ ಗಾಡೀಲಿ ಹೋಗ್ತಿರೋರು. ಅದೇ ರೀಸನಿಗೆ ಗೈಸ್, ಯಾರು ಹೋಗ್ಬೇಕಾದ್ರೆ ನಾವು ಸರಿಯಾಗಿರ್ತೀವಿ ಅಂದ್ಕೊಳ್ಳಿ, ಆಪೋಸಿಟ್ ಬರೋರು ಸರಿ ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಮೋಸ್ಟ್ಲಿ ಯಾರೋ ಅಡ್ಡ ಬಂದಿರೋದು ಆ ಟರ್ನಿಂಗಲ್ಲಿ ಅಡ್ಡ ಬಂದಿರೋ ಇದ್ರಲ್ಲಿ ಗಾಬರಿಲಿ ಇವರು ಲೆಫ್ಟಿಗೆ ಎಳ್ದಿದ್ದಾರೆ. ಅಲ್ಲ, ಲೆಫ್ಟಿಗೆ ಎಳ್ದು ರೈಟಿಗೆ ಎಳ್ದಾಗ ಪಲ್ಟಿ ಆಗಿರೋದು ಅಂತ ಗಾಡಿ. ಲೆಫ್ಟಿಗೆ ಎಳ್ದು ರಪ್ಪಂತ ರೈಟಿಗೆ ಎಳ್ದಿದ್ದಾರೆ. ಓವರ್ ವೆಯ್ಟ್ ಆಗಿ ಗಾಡಿ ಪಲ್ಟಿ ಆಗಿರೋದು ಅನ್ಸುತ್ತೆ ಮೋಸ್ಟ್ಲಿ. ನೋಡಕ್ ಹಂಗೆ ಅನಿಸಿತ್ತು. ಸೊ ಡ್ರೈವರ್ಗಳಿಗೆಲ್ಲ ಹೇಳೋದಷ್ಟೇ, ಡ್ರೈವರ್ ಅಂತಲ್ಲ ಯಾರೇ ಆದರೂ ಅಷ್ಟೇ, ಗಾಡಿನ ನಿಧಾನಕ್ಕೆ ನೋಡ್ಕೊಂಡು ಓಡಿಸಿ ಗೈಸ್. ನಿಮ್ಮ ಮನೇಲಿ ನಿಮ್ಮ ಫ್ಯಾಮಿಲೀಸ್ಗಳೆಲ್ಲ ಕಾಯ್ತಾ ಇರ್ತಾರೆ. ಯಾರಿಗೂ ಏನು ದೊಡ್ಡದಾಗೇನು ಅನಾಹುತ ಆಗಿಲ್ಲ ಅನ್ಸುತ್ತೆ. ಅಲ್ಲಿ ನೋಡಿದ್ರೆ ಗೊತ್ತಾಗ್ತದೆ ಅಲ್ಲಿನ ಸಿಚುವೇಶನ್ಸ್. ಯಾಕಂದರೆ ಏನಾರು ಆಗಿದ್ರೆ ಬ್ಲಡ್ ಎಲ್ಲ ಅಲ್ಲಿ ಕಾಣ್ತಿರೋದು. ಅಲ್ಲಿ ಏನು ಬ್ಲಡ್ ಗಿಡ್ ಏನೂ ಇಲ್ಲ ಅಂದರೆ ಸ್ವಲ್ಪ ಗಾಡಿ ಪಲ್ಟಿ ಆಗಿರೋದು ಅಷ್ಟೇ. ಸೊ ಆ ಪಲ್ಟಿ ಆಗಿರೋದು ಎತ್ತಸೋಕೆ ಈಗ ಕ್ರೇನ್ ಬರಬೇಕಲ್ಲ. ಕ್ರೇನ್ ಬರೋಕ್ಕೆ ಇನ್ನೆಷ್ಟು ಹೊತ್ತು ಕತೆ. ಅದು ಅವ್ನು ಸ್ವಂತ ಗಾಡಿ ಆಗಿದ್ರೂ ಕಷ್ಟ, ಒಂದು ಬೇರೆಯವ್ರ ಗಾಡಿ ಆಗಿದ್ರು, ಓನರ್ ಯಾರೋ ಬೇರೆಯವ್ರು ಇದ್ರೂ ಕಷ್ಟ ಗೈಸ್. ಅವ್ನ ತಲೆ ಮೇಲೆ ಬರುತ್ತೆ. ಅವ್ನ ಸ್ವಂತ ಗಾಡಿ ಆದರೂ ಅವನ ತಲೆ ಮೇಲೆ, ಬೇರೆಯವ್ರ ಓನರ್ ಗಾಡಿ ಆದರೂ ಅವನ ತಲೆ ಮೇಲೇ ಪ್ರಾಬ್ಲಮ್ ಗುರು ಇಂಥದ್ದೆಲ್ಲ ಗೈಸ್. ಈಗ ನಾನು ಕೊಟ್ಗೆಹಾರದಲ್ಲಿ ಇದ್ದೀನಿ. ಇಲ್ಲಿಂದ ಚಾರ್ಮುಡಿಗೆ ಜಾಸ್ತಿ ಇಲ್ಲ, ಇಲ್ಲಿಂದ ಒಂದು 2 ಕಿಲೋಮೀಟರ್ನ ಇದೆ ಅಷ್ಟೇ ಚಾರ್ಮುಡಿಗೆ. ಫಸ್ಟು ಏನು ಮಾಡೋದು, ಕಾಫಿ ಏನಾದ್ರು ಕುಡ್ಕೊಬಿಡೋಣ. ಏನಾದ್ರು ಕಾಫಿ ಕುಡಿದ್ರೆ ಸ್ವಲ್ಪ ಬಾಡಿ ಹೀಟ್ ಆಗುತ್ತೆ. ಬರ್ತಾ ಕುಡಿಯೋಣ ಬನ್ನಿ. ಫಸ್ಟು ಚಾರ್ಮುಡಿಗೆ ಹೋಗೋಣ, ಚಾರ್ಮುಡಿಯಿಂದ ಆಮೇಲೆ ಬೇಕಾದ್ರೆ ನೋಡೋಣ. ಇದು ಚೆಕ್ ಪೋಸ್ಟು ಗೈಸ್, ಇಲ್ಲಿಂದ ಫಾರೆಸ್ಟ್ ರೂಟ್ ಸ್ಟಾರ್ಟ್ ಆಗುತ್ತೆ, ಹಂಗಾಗಿ ಇದು ಕೊಟ್ಟಿರೋದು ಇಲ್ಲಿ. ಹೆಲ್ಮೆಟ್ ಹಾಕೊಂಡಿದ್ರೆ ಚೆನ್ನಾಗಿರೋದು, ಚಳಿ ಜಾಸ್ತಿ ಆಗ್ತಿದೆ. ನನ್ನ ಫೋನು ಒಂದು ಸ್ವಲ್ಪ ಹೊತ್ತು, ಒಂದು ಅರ್ಧ ಗಂಟೆ ಚಾರ್ಜ್ ಹಾಕಬೇಕು ಗೈಸ್. ಯಾಕಂದರೆ ಡೆಡ್ಡಲ್ಲಿ ಇದೆ, ಆಲ್ಮೋಸ್ಟ್ 18 to 17, 16% ಬಂದಿದೆ ಅನಿಸುತ್ತೆ. ಮನೆಯಿಂದ ಬರ್ಬೇಕಾದ್ರೆ ನಾನು ಆಲ್ಮೋಸ್ಟು 96% ತಗೊಬಂದಿದ್ದೆ ಮಾಡ್ಕೊಂಡು. ಇಲ್ಲಿಗೆ ಬಂದಮೇಲೆ ಫುಲ್ಲು ಕಡಿಮೆ ಆಗಿಬಿಟ್ಟಿದೆ ಚಳಿಗೆ. ಅರ್ಧ ಚಳಿಗೇ
ಕಡಿಮೆ ಹಾಕೋಗ್ಬಿಡುತ್ತೆ. ಅವನು ಈ ಕಡೆ ಗಾಡಿ ಹಾಕೊಂಡು ಕೂತ್ಕೊಂಡು ಕಾಮನ್ ಸೆನ್ಸೇ ಇರಲ್ಲ ಗುರು ಜನಗಳಿಗೆ. ಹಿಂಗೆ ಹೋದರೆ ಫುಲ್ಲು ಚಾರ್ಮುಡಿಗೆ ರೀಚ್ ಆಗ್ಬಿಡ್ತೀವಿ ಅಂತ. ಚಾರ್ಮುಡಿ ರೋಡ್ ಗೈಸ್, ನಾವು ಚಾರ್ಮುಡಿ ರೋಡಿಗೆ ಹೋಗ್ಬಿಟ್ಟು ವಾಪಸ್ ಬರೋಣ ಆಯ್ತಾ. ಯಮ್ಮ ಕಡಿಮೆ ಚಳಿ ಆಯ್ತಲ್ಲ, ಹೆವಿ ಚಳಿ ಆಯ್ತೈತೆ ನನಗೆ. ಬೆಳಗಿಂದ ಸಿಕ್ಕಾಬಿಟ್ಟೆ ನೆನ್ಬಿಟ್ಟೆ, ಹಂಗಾಗಿ ಆಗ್ತಾಯಿಲ್ಲ. ಪ್ರತಿ ಸರಿನೂ ನಾನು ಗಾಡೀಲಿ ಬರ್ಬೇಕಾದ್ರೆ, ಅಲ್ಲ ಚಾರ್ಮುಡಿಗೆ ಬರ್ಬೇಕಾದ್ರೆ ಗೈಸ್, ನನ್ನ ಲೈಫಲ್ಲಿ ಯಾವುದೇ ರೀತಿಯೂ ಸ್ಕೂಟಿಲಿ ಬಂದಿದ್ದು ಇಷ್ಟನೇ ಇಲ್ಲ. ಇದೇ ಫಸ್ಟ್ ಟೈಮ್. ಪ್ರತಿ ಸರಿನೂ ನಾನು ಚಾರ್ಮುಡಿಗೆ ಬರ್ಬೇಕಾದ್ರೆ ತಡಿಯೋಣ ಹೋಗ್ಬಿಡ್ತೀನಿ. ನಾನು ಬಸ್ಸಲ್ಲಿ ಬರ್ತಿದ್ದೆ, ಬಸ್ಸಲ್ಲಿ ಬಂದು ಇಲ್ಲಿಂದ ನಡ್ಕೊಂಡು ಹೋಗ್ತಿದ್ದೆ ನಾನು ಚಾರ್ಮುಡಿಗೆ. ಫಾರ್ ದ ಫಸ್ಟ್ ಟೈಮ್ ನಾನು ನನ್ನ ಗಾಡೀಲಿ ಬರ್ತಾಯಿದ್ದೀನಿ ಇಲ್ಲಿಗೆ ಚಾರ್ಮುಡಿಗೆ. ಒಂಥರ ಚೆನ್ನಾಗಿ ಅನ್ನಿಸ್ತಿದೆ. ಅಲ್ಲೊಂದು ಕಡೆ ಲೇಕ್ ಇದೆ, ಆ ಲೇಕ್ ಹತ್ರ ಹೋಗೋಣ ಬೇಡವಾ? ಈಗ ಸದ್ಯಕ್ಕೆ ಬೇಡ ಬಿಡಿ ಗೈಸ್. ಫಾಲ್ಸ್ ಹತ್ರ ಹೋಗ್ಬಿಟ್ಟು ಹಿಂಗೆ ಬರೋಣ. ಚಳಿ ಅಂತೂ ಚೆಚ್ಚಿ ಕೊಡಿಸ್ತಾ ಇದೆ ಗೈಸ್, ಸಿಕ್ಕಾಬಿಟ್ಟು ಚೆಚ್ಚಿ ಕೆಡುತ್ತದೆ. ಇಲ್ಲೆಲ್ಲ ಹೋದ 30 ರೂಪೀಸ್ ಒಂದು ಕಾಫಿ ಗೈಸ್. ಅಲ್ಲಿ ಲೆಫ್ಟಲ್ಲಿ ಇದೆಯಲ್ಲ ಆ ಹೋಟೆಲಲ್ಲಿ ಎಕ್ಸ್ಪೆನ್ಸಿವ್ ಜಾಸ್ತಿ. ಅದು ಆ ಟೈಮಿಗೆ ಬರುತ್ತೆ, ಆ ಟೈಮಲ್ಲಿ ಕುಡಿಯೋಣ. ಸದ್ಯಕ್ಕೆ ಹಿಂಗೆ ಹೋಗೋಣ. ರೂಟ್ ಮಾತ್ರ ಕ್ರೇಜಿ ಗುರು. ಎಲ್ಲ ಮಂಜು 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 ಅಂದರೆ ಅವನಲ್ಲ, ಮಂಜು ಅಲ್ಲ, ಫಾಗು. ಆದಷ್ಟು ಸ್ಲೋನೇ ಹೋಗ್ತಿದ್ದೀನಿ ನಾನು ಹೋಗ್ತಿರೋದು ನೋಡಿದ್ರೆ ನಾನು ಪೆಟ್ರೋಲ್ ಇದು ನೋಡಿ, ಇದು ಗೊತ್ತಾಗುತ್ತೆ ಮೀಟ್ರ್ ಬೋರ್ಡು 30 to 40 ಅಷ್ಟೇ ನಾನು ಹೋಗೋದು, ಜಾಸ್ತಿ ಹೋಗಲ್ಲ. ಅದೇ ಗಾಡಿ ಮಾತ್ರ. ಓ ಕವರ್ ಆಗಿದೆ, ಹೆವಿ ಮಿಸ್ಟ್ ಕವರ್ ಆಗಿಬಿಟ್ಟಿದೆ. ಕಡಿಮೆ ಅಲ್ಲ, ಹೆವಿ ಅಂದರೆ ಹೆವಿ ಮಿಸ್ಟ್. ಇದೆಲ್ಲ ನಾನು ಮುಂಚೆ ನಿಜವಾಗ್ಲೂ ನನ್ನ ಸ್ಕೂಟಿಲಿ ಬಂದಿದ್ದೇ ಇಲ್ಲ. ಇವತ್ತೇ ಫಸ್ಟ್ ಟೈಮ್ ಸ್ಕೂಟಿಲಿ ಬರ್ತಾ ಇರೋದು. ಜೀವನ್ ಜೊತೆ ಅವನ ಗಾಡೀಲಿ ಬಂದಿದ್ದೆ, ಅದು ಬಿಟ್ಟರೆ ಇವತ್ತೇ ನನ್ನ ಗಾಡೀಲಿ ಬರ್ತಾ ಇರೋದು ಓನ್ ವೆಹಿಕಲಲ್ಲಿ. ಇಷ್ಟು ಚಳಿ ನೆಂದಿರೋದಕ್ಕೆ ಚಳಿ ಆಗ್ತದೆ ನನಗೆ. ಅಲ್ಲಿ ಕೊಟ್ಕೆಹಾರದಲ್ಲಿ ನೀರು ದೋಸೆ ತಿನ್ನೋಣ ಅಂದ್ಕೊಂಡೆ, ಬಟ್ ಏನಂತಂದರೆ ಮುಂಚೆ ಥರ ಕೊಟ್ಕೆಹಾರದಲ್ಲಿ ನೀರು ದೋಸೆ ಚೆನ್ನಾಗಿ ಮಾಡಲ್ಲ ಗಾಯ್ಸ್. ಯಾರಿಗಾರು ಗೊತ್ತಿಲ್ಲ ಅಂದರೆ ಹೇಳ್ತೀನಿ ಕೇಳಿ, ನೀರು ದೋಸೆ ಮುಂಚೆ ಥರ ಚೆನ್ನಾಗಿ ಮಾಡಲ್ಲ. ಮುಂಚೆ ಇದ್ದವರೇ ಬೇರೆ, ಹೀಗೆ ಇರೋರೇ ಬೇರೆ. ಸೊ ಹಂಗಾಗಿ ನಮಗೆ ಅಲ್ಲಿ ಕೊಟ್ಗೆಹಾರದಲ್ಲಿ ಚೆನ್ನಾಗಿ ನೀರು ದೋಸೆ ಅನ್ನೋದು ಸಿಗೋಲ್ಲ. ನಾನು ಅಲ್ಲಿ ಮತ್ತೆ ರಿಟರ್ನ್ ಹೋಗ್ಬಿಟ್ಟು ಮನಸ್ಸನ್ನ ಚೇಂಜ್ ಮಾಡ್ಕೊಂಬಿಟ್ಟು ಬಂದೆ. ಸುಮ್ಮನೆ ದುಡ್ಡು ಯಾಕೆ ವೇಸ್ಟ್ ಮಾಡ್ಬೋದು ಅಂತೇಳಿ ಅಲ್ಲಿ ತಿನ್ನೋದಕ್ಕೆ. ನನ್ನ ಹಿಂದೆ ನೋಡಿ ಎಷ್ಟು ಫಾಗಿಂದ ಕವರ್ ಆಗಿದೆ ಜಾಗ ಪೂರ್ತಿ. ಒಂದು 100 ಮೀಟ್ರ್ ಡಿಸ್ಟೆನ್ಸಲ್ಲಿ ಯಾವುದು ವೆಹಿಕಲ್ಗಳು ಬಂದರೂ ಕಾಣಲ್ಲ, ಅಷ್ಟು ಬ್ಯಾಕ್ ಸೈಡ್ ಅಷ್ಟು ಇದಿದೆ ಫಾಗಿಂದ. ಸಕ್ಕದಾಗಿ ಅನ್ನಿಸ್ತದೆ. ಮತ್ತು ಇದೆಲ್ಲ ಮುಂಚೆ ಈ ಕಡೆ ಸೈಡಲ್ಲೆಲ್ಲ ಇದಾಕಿದ್ದಾರೆ ನೋಡಿ, ಕಬ್ಬಿಣಗಳು, ಪಿಲ್ಲರ್ಗಳು. ಅದ್ಯಾವುದು ಮುಂಚೆ ಇರಲಿಲ್ಲ, ಈಗ ಇತ್ತೀಚೆಗೆ ಮಾಡಿರೋದು ಈ ಪಿಲ್ಲರ್ಗಳನ್ನು ಗೈಸ್. ಮುಂಚೆ ಎಲ್ಲ ಬೇಲಿಗಳು ಬೆಳೆಸಿದ್ರು, ಬೇಲಿ ಎಲ್ಲ ಕಟ್ ಮಾಡಿ ಈಗ ಸ್ವಲ್ಪ ರಿನೋವೇಟ್ ಮಾಡಿದ್ದಾರೆ ಇದನ್ನು ನೋಡಿ. ಇಲ್ಲಿ ಕಾಣ್ತಿರೋದು ಇದು 2ನೇ ವಾಟರ್ ಫಾಲ್ಸು. ಬಟ್ ಇಲ್ಲಿ ನೀರು ಕಡಿಮೆ ಅನಿಸುತ್ತೆ, ಇಲ್ಲೇನು ಜಾಸ್ತಿ ನೀರು ಇಲ್ವೇನಪ್ಪ. ನೀವು ಇಲ್ಲಿ ನೋಡಿ ಗೈಸ್, ಇದು 2ನೇ ವಾಟರ್ ಫಾಲ್ಸು. ಇದು ಕಾಣ್ತಾಯಿದೆ ನೋಡಿ, ಇದು ನೀರು ಕಡಿಮೆ ಇದೆ. ಯಾಕಂದರೆ ಇವತ್ತೇ ಮಳೆ ಬಂದಿರೋದ ಅಂತ ಈ ಕಡೆ ಸೈಡು. ಅಂದರೆ ನನಗೆ ಒಬ್ಬರು ಪರಿಚಯ ಆದರು, ಆ ಕಡೆ ಹೋಗಿದ್ದಾಗ. ಅವರೊಬ್ಬರು ಮಂಗಳೂರವರು, ಅವ್ರು ಹೇಳಿದ್ರು ಮಂಗಳೂರು ಹತ್ರ ಇದು ಸಮುದ್ರದಲ್ಲೆಲ್ಲ ಇದಾಗ್ಬಿಟ್ಟಿದೆ ಸೈಕ್ಲೋನು, ಹಂಗಾಗಿ ಇದು ಅದ್ರದ್ದು ಎಫೆಕ್ಟೇ ಈ ಕಡೆಗೆ ಅಂತೆಲ್ಲ ಹೇಳ್ತಿದ್ರು. ಅದಕ್ಕೆ ಇರ್ಬೋದೇನಪ್ಪ ಮೋಸ್ಟ್ಲಿ. ಮಳೆ ಇನ್ನೂ ಜೋರಾಗಿ ಬಂದರೆ ಚೆನ್ನಾಗಿ ಅನಿಸುತ್ತೆ ನೋಡೋಕ್ಕೆ. ಈ ಜಾಗದಲ್ಲಿ ಫುಲ್ಲು ರೋಡ್ ಪೂರ್ತಿ ಎಲ್ಲ ಎಷ್ಟು ಫಾಲ್ಸ್ ಇರುತ್ತೆ ಎಲ್ಲ ಬಿಚ್ಚಿ ರೋಡಿಗೆ ಹರಿತಾ ಇರುತ್ತೆ ಮೇಲಿಂದ. ಅಷ್ಟು ಮಜವಾಗಿರುತ್ತೆ ಗುರು ಈ ರೂಟಲ್ಲಿ ಹೋಗ್ತಿದ್ರೆ. ನನಗಂತೂ ಸೀರಿಯಸ್ಲಿ ತುಂಬ ಖುಷಿ ಆಗ್ತಿದೆ. ಏನಕ್ಕಂದ್ರೆ ಇದೇ ಫಸ್ಟ್ ಟೈಮ್ ಅಲ್ಲ ನನ್ನ ಗಾಡೀಲಿ ನಾನು ಹೋಗ್ತಿರೋದು. ಎಲ್ಲ ಬಸ್ಸಲ್ಲಿ ಹೋಗ್ತಿದ್ದೆ ನಾನು ಮುಂಚೆ ಎಲ್ಲ. ಈ ಥರ ಹೋಗ್ಬೇಕಾರೆ ಚಾರ್ಮುಡಿಗೆ ಯಾವತ್ತು ನನ್ನ ಓನ್ ವೆಹಿಕಲಲ್ಲಿ ಬಂದೇ ಇಲ್ಲ ಗುರು, ಇವತ್ತೇ ಫಸ್ಟ್ ಟೈಮ್ ಬಂದಿರೋದು. ಚೆನ್ನಾಗಿ ಅನ್ನಿಸ್ತಿದೆ ಓಡಾಡೋಕ್ಕೆ. ಪ್ರಾಪರ್ ಮೋಟೋದು ಸೆಟಪ್ ಇದ್ದಿದ್ರೆ ಮಸ್ತಾಗಿ ಅನ್ಸೋದು ಓಡಾಡೋಕ್ಕೆ. ಇದು ಒನ್ ಹ್ಯಾಂಡಲ್ಲಿ ಇಟ್ಕೊಂಡಿದ್ದೀರ, ಹಂಗಾಗಿ ನಾನು ಜಾಸ್ತಿ ಫಾಸ್ಟ್ ಹೋಗೋಕ್ಕೆಲ್ಲ ಆಗಲ್ಲ. ನೋಡಿ ಆ ಕಡೆ ಎಲ್ಲ ಮಿಸ್ಟ್ ಹೆಂಗೆ ಅನ್ನಿಸ್ತದೆ. ಈ ಬಸ್ಸಲ್ಲಿ ಬರ್ತಿರೋರು ಎಷ್ಟು ಜನ ವಾಂತಿ ಮಾಡ್ಕೊಂಡಿರ್ತಾರೋ, ಕೋಮ ಹೋಗ್ಬಿಟ್ಟಿರ್ತಾರೆ ಇಷ್ಟೊತ್ತಿಗೆ ಬರ್ತಾ. ಈ ಬಂಡೆಗಳೆಲ್ಲ ಒಂಥರ ಚೆನ್ನಾಗಿ ಅನಿಸುತ್ತೆ ಗೈಸ್. ಆ ಕಡೆ ಈ ಕಡೆ ಎಲ್ಲ ಗ್ರೀನು,
ಬಂಡೆಗಳಲ್ಲಿ ಇಲ್ಲೂ ಫಾಲ್ಸ್ ಇದೆ, ಬಟ್ ಈಗ ಕಡಿಮೆ ನೀರಲ್ವ, ಇಲ್ಲೂ ಹರಿಯುತ್ತಾ ಇಲ್ಲ. ನನಗೆ ಇಲ್ಲಿರೋ A to Z ಎಲ್ಲ ಗೊತ್ತು ಗೈಸ್, ಫಾಲ್ಸ್ ಎಲ್ಲೆಲ್ಲಿದ್ದಾವೆ ಅಂತ. ಅದು ತುಂಬ ಓಡಾಡ್ಬಿಟ್ಟಿದ್ದೀನಿ ಇದ್ರೊಳಗಡೆ. ಈ ರೂಟು ಅಷ್ಟೇ, ಇಲ್ಲೂ ಅಷ್ಟೇ, ಡಗ್ 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 ಡಗ್. ಇದು ಅಷ್ಟೇ ಫಾಲ್ಸೇ, ನಾನು ರೈಟಲ್ಲಿರೋದು. ಮಜಾ. ಜೊತೆಲಿ ಯಾರೋ ಫ್ರೆಂಡ್ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ ಇಂಥ ಟೈಮಲ್ಲಿ. ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ, ಈ ರೂಟಲ್ಲಿ ಹಿಂಗೆ ಮೇಲುಕ್ಕೋದ್ರೆ ಇಲ್ಲೊಂದು ಊರಿದೆ, ಇಲ್ಲೂ ಹೋಗ್ಬೋದು. ಬಟ್ ಲಾಸ್ಟ್ ಟೈಮ್ ಅದೇನೋ ಆನೆದೇನೋ ಸೀನ್ ಆಗಿತ್ತಂತೆ. ಯಾರು ಜರ್ನಲಿಸ್ಟ್ ಯಾರೋ ಹೋಗಿದ್ರಂತೆ, ಯೂಟ್ಯೂಬರ್ ಹೋಗಿದ್ರು. ಜರ್ನಲಿಸ್ಟ್ ಅಂತಿದ್ದೀನಿ, ಜರ್ನಲಿಸ್ಟ್ ನಟಿಂಗ್ ಬಟ್ ಯೂಟ್ಯೂಬ್ ಎಲ್ಲ ಒಳ್ಳೆ. ಬನ್ನಿ ಸರ್ ಗೈಸ್, ಆ ಕಡೆ ಎಲ್ಲ ಮಿಸ್ ನೋಡಿ ಹೆಂಗೆ ಕವರ್ ಆಗ್ತಿದೆ. ನಾನು ಗಾಡಿ ಆಪೋಸಿಟ್ಟು. ಬಟ್ ಸಿಕ್ಕಾಬಿಟ್ಟೆ ಗೈಸ್, ನಾವು ಲಾಸ್ಟ್ ಟೈಮು ಗಾಡೀಲಿ ಎಲ್ಲಿ ಬಸ್ಸಲ್ಲಿ ಬರ್ಬೇಕು, ಇಲ್ಲೆಲ್ಲ ಆಕ್ಸಿಡೆಂಟ್ ಆಗಿ ಹಾನಿ ಆಗೋಗ್ಬಿಟ್ಟಿತ್ತು. ಏನಕ್ಕೆ ಇಷ್ಟಕ್ಕೊಂದು ಇದೆಲ್ಲ ಡಿವೈಡರ್ ಇರಲಿಲ್ಲ ಮುಂಚೆ, ಇದೆಲ್ಲ ಹಂಪ್ಸ್ಗಳು ಮೋಸ್ಟ್ಲಿ ಇವಾಗ ಹಾಕಿರೋದು ಅನ್ಸುತ್ತೆ, ಹಂಪ್ಸ್ಗಳನ್ನೆಲ್ಲ. ಇಲ್ಲೋ ಒಂದು ಸಣ್ಣ ವಾಟರ್ ಫಾಲ್ಸ್ ಹೋಯ್ತು, ಗಾಡಿ ಬರ್ತಾಯಿಲ್ಲ ಆಪೋಸಿಟ್, ಹಂಗಾಗಿ ತೋರಿಸ್ಲಿಲ್ಲ. ನಾನು ಸುಮ್ಮನೆ ಹೋಗ್ತಾ ಇದ್ದೀನಿ. ಸುಮ್ಮನೆ ಚಾರ್ಮುಡಿಲಿ ಹಿಂಗೆ ರೌಂಡ್ ಹೋಗಕ್ಕೂ ಒಂಥರ ಚಂದ ಅನ್ಸುತ್ತೆ ಹೇಳಿ. ಬಟ್ ಈಗ ಗ್ರೀನ್ ಚೆನ್ನಾಗಾಗೈತೆ. ಈಗ ಇದೆಯಲ್ಲ, ಇದು ಬ್ಯೂಟಿಫುಲ್ ವಾಟರ್ ಫಾಲ್ಸ್ ಗೈಸ್. ಇದು ಒನ್ ಆಫ್ ದ ಬ್ಯೂಟಿಫುಲ್ ವಾಟರ್ ಫಾಲ್ಸ್ ಇದು. ಈಗ ಏನೋ ಇದು ಕಟ್ಬಿಟ್ಟಿದ್ದಾರೆ ಕಟ್ಟೆ, ಬಟ್ ಅಲ್ಲಿ ಹತ್ತಿ ಹೋದರೆ ಸೀರಿಯಸ್ಲಿ ಸಖತ್ತಾಗಿ ಅನಿಸುತ್ತೆ. ಅಲ್ಲೆಲ್ಲ ಒಂದು ಮರ ಮುರಿದು ಬಿದ್ದಿದೆ, ಅದೊಂಥರ ಮರದ ಮೇಲೆ ಕುತ್ಕೊಂಡು ಯಾರ ಪಕ್ಕದಲ್ಲಿ ಕುತ್ಕೊಂಡು ಹೆಂಗಿರುತ್ತೆ ಅಂದರೆ ಎಣ್ಣೆ ಹೊಡೆಯೋಕೆ ಒಳ್ಳೆ ಸ್ಪಾಟು. ಯಾರು ಕುಡಿತಾರೋ ಅವರಿಗೆ. ಬಂದ್ವಿ ಗೈಸ್ ದೇವಸ್ಥಾನದ ಹತ್ರ. ಬರೋ ವೆಹಿಕಲ್ಗಳೆಲ್ಲ ಇಲ್ಲಿಗೆ ಹೋಗ್ಬೇಕಾದ್ರೆ ನಿಲ್ಲಿಸ್ಬಿಟ್ಟು ಪೂಜೆ ಮಾಡ್ಕೊಂಡು ನಮಸ್ಕಾರ ಮಾಡ್ಕೊಂಡು ಹೋಗ್ತಾರೆ. ಈ ಜಾಗ ತುಂಬ ಫೇಮಸ್ ಇಲ್ಲಿ. ಸಖತ್ತಾಗಿದೆ ಗುರು ಇವತ್ತು, ಸೀರಿಯಸ್ಲಿ ವ್ಯೂ ಮಸ್ತಾಗಿದೆ ಇವತ್ತು. ಸಖತ್ತಾಗಿ ಅನಿಸ್ತಾ ಇದೆ ವ್ಯೂ ಮಾತ್ರ. ಒಳ್ಳೆ ಮಜಾ ಕೊಡ್ತಾಯಿದೆ ಇವತ್ತು ನೋಡೋಕ್ಕೆ. ಆ ಮಂಜಲ್ಲಿ ಆ ರೈಟಲ್ಲಿ ಕಾಣ್ತಿರೋ ಫಾಲ್ಸು, ಈ ಸ್ಟ್ರೈಟು ದೇವಸ್ಥಾನ, ಕ್ರೇಜಿ ಗುರು. ದೇವಸ್ಥಾನದ ಹತ್ರ ಬಂದವರೆಲ್ಲ ನೋಡಿ ಇಲ್ಲೆಲ್ಲ ಫೋಟೋ ತಿಕ್ಕೊಂಡು ಹೋಗೋದು. ಇಲ್ಲಿ ವಾಪಸ್ ಬರೋಣ. ಈಗ ಅಲ್ಲಿ ಫಾಲ್ಸ್ ಹತ್ರ ಹೋಗೋಣ. ಅಲ್ಲಿ ರೋಡ್ ಸೈಡಲ್ಲಿ ಒಂದು ಫಾಲ್ಸ್ ಹರಿತಾ ಇರುತ್ತೆ, ಆ ಜಾಗಕ್ಕೆ ವಾಪಸ್ ಬರ್ಬೇಕಾದ್ರೆ ಬರೋಣ ಇಲ್ಲಿಗೆ. ಅಲ್ಲಿ ಹಾಕಿರೋ ಹಂಪ್ಗಳು ಏನು ಬೈಕ್ಗಳಿಗೆ ಮಾತ್ರನ ಅಂತ ಅಪ್ಲಿಕೇಬಲ್ ಆಗೋದು, ಇನ್ಯಾವ ಕಾರ್ಗಳಿಗೂ ಆಗಲ್ಲ, ಯಾವುದೇ ಬಸ್ಗಳಿಗೂ ಹೋಗಲ್ಲ, ಅಷ್ಟು ಖರಾಬಾಗಿ ಹಾಕಿದ್ದಾರೆ. ಬೈಕ್ಗಳು ಆದರೆ ಸ್ವಲ್ಪ ಶೇಕ್ ಆಗ್ತದೆ, ಬೈಕ್ಗಳು ಫಾಸ್ಟಾಗಿ ಹೋದ್ರೂ ಏನೂ ಆಗಲ್ಲ. ವಾ ಇಲ್ಲಿ ನೋಡೋರು ಹೆಂಗೆ ಅನಿಸ್ತದೆ ಮಿಸ್ಟು ಕವರ್ ಆಗಿ. ಇಲ್ಲಿ ನೋಡಿ ಗುರು, ಇಲ್ಲಿ ನೋಡಿ ಸೀರಿಯಸ್ಲಿ ಮಜಾ ಅನ್ನಿಸ್ತದೆ ಈ ಕಡೆ ಎಲ್ಲ ಓಡಾಡೋಕ್ಕೆ. ಇಲ್ಲಿ ಫಾಲ್ಸ್ ಇದು. ನೀರೇನಿಲ್ಲ ಇಲ್ಲಿ, ಖಾಲಿ. ನೀರು ಬರ್ತದೆ ಅಂತ ಅಂದ್ಕೊಂಡೆ, ಖಾಲಿ. ಯಾವುದೇ ನೀರು ಹರಿತಲ್ಲ. ಇಲ್ಲೊಂದು ಸ್ವಲ್ಪ ಹರಿತಾ ಇದೆ ಬಿಟ್ಟರೆ ಇನ್ನೆಲ್ಲೂ ಹರಿತಲ್ಲ ಗೈಸ್. ಬನ್ನಿ ಮುಂದೆ ಏನಾದರೂ ಸಿಗಬಹುದು. ಇನ್ನೊಂದು ಫಾಲ್ಸ್ ಇದೆ ಅಲ್ಲಿ ಮುಂದೆ. ನಾನು ಈ ಜಾಗದಲ್ಲಿ ನನ್ನ ಹಿಸ್ಟ್ರಿ ಹೇಳ್ಬಿಟ್ರೆ ಅದೆಷ್ಟೋ ಸರಿ. ಇಲ್ಲೋಡಿ ಇಲ್ಲೊಂದು ಫಾಲ್ಸ್ ಗೈಸ್, ಇಲ್ಲೊಂದು ಹರಿತಾ ಇದೆ. ಎಷ್ಟು ಸಿಗುತ್ತೆ ಗೊತ್ತಾ ಫಾಲ್ಸ್ ಬಗ್ಗೆ ಹೇಳ್ತಾ ಹೋದ್ರೆ. ಇಲ್ಲಿ ಸೀರಿಯಸ್ಲಿ ಖುಷಿ ಆಗುತ್ತೆ ಇಲ್ಲಿ ಓಡಾಡೋಕ್ಕೆ. ಬಸ್ಸಲ್ಲಿ ಓಡಾಡ್ತಿದ್ದೆ, ಅದು ಏನೋ ಒಂಥರ ಮಜಾ ಇತ್ತು. ಈಗ ಗಾಡೀಲಿ ಬರ್ತಿದ್ದೀನಿ, ಇನ್ನೂ ಮಜಾ ಅನ್ನಿಸ್ತಿದೆ. ಇದ್ರೊಳಗೆ ಇನ್ನೂ ಒಂದು ಫಾಲ್ಸ್ ಇದೆ, ಇದ್ರೊಳಗೂ ಅಷ್ಟೇ. ತುಂಬ ಸ್ಲೋ ಹೋಗ್ತಿದ್ದೀನಿ, ಯಾಕಂದ್ರೆ ನಿಮಗೆ ಇದನ್ನೆಲ್ಲ ನೋಡ್ಲಿಕ್ಕೆ ಖುಷಿ ಪಡಲಿ ಅಂತ. ಆ ರೀಸನ್ಗೋಸ್ಕರ ಸ್ಲೋ ಆಗಿ ಹೋಗ್ತಿದ್ದೀನಿ ಗಾಡಿನ, ಯಾವುದೇ ರೀತಿ ಫಾಸ್ಟಾಗಿ ಹೋಗ್ದಲೆ. ನೋಡಿರಿ ಈ ಸ್ಕೂಟಿಗಳೇ ಇಷ್ಟು ಫಾಸ್ಟಾಗಿ ಹತ್ತದ್ವು. ಈ ಹಂಪ್ಸು ಸುಮ್ಮನೆ ವೇಸ್ಟ್ ಹಾಕಿರೋದು. ನಾವು ಹಾಕ್ಸಿದ್ದೀವಿ ಅಂತ ಹೇಳ್ಕೊಳಕ್ಕೆ ಅಷ್ಟೇ. ಸರ್ಕಾರಕ್ಕೆ ಒಂದು ಡೀಟೇಲ್ಸ್ ಬೇಕು, ಆ ಡೀಟೇಲ್ಸ್ನ ಕೊಡ್ತಾರೆ. ಕತ್ಲೆ ಆಗ್ತಾ ಬರ್ತದೆ ಅನ್ಸುತ್ತೆ. ಅಲ್ಲೆಲ್ಲ ಮಿಸ್ ಜಾಸ್ತಿ ಆಗಿರ್ಬೇಕು ಅಂತ, ಅದಕ್ಕೆ ಎಲ್ಲ ಟಾರ್ಚು ಇದು ಗಾಡಿದು ಲೈಟ್ ಗೀಟ್ ಎಲ್ಲ ಹಾಕೊಂಡು ಬರ್ತಿದ್ದಾರೆ. ಇಲ್ಲೂ ಒಂದು ಒಳ್ಳೆ ಫಾಲ್ಸ್ ಬರುತ್ತೆ ಗೈಸ್. ಈ ಮುಂದೆ ಹೋದ್ರೆ ಇನ್ನು ಸ್ವಲ್ಪ ಬೇಗ ಹೋಗೋಣ. ಓಕೆ ಫೈನಲಿ ನೋಡಿ ಹೆವೆನಿಗೆ ಬಂದ್ವಾ. ಹೆವೆನ್ ಇಲ್ಲೇ ಇರೋದು ನೋಡಿ, ನಿಜವಾದ ಹೆವೆನ್ನು. ಆ ಬೆಟ್ಟ ನೋಡುಗ್ರು ಹೆಂಗೆ ಕಾಣ್ತದೆ ಹೋಗ್ತಾ ಆ ರೂಟಲ್ಲಿ ಓಡಾಡೋಕ್ಕೆ ಒಂಥರ ಚಂದ ಅನ್ನಿಸ್ತದೆ. ಫುಲ್ ಹೆಂಗೆ ಅನ್ನಿಸ್ತದೆ ನೋಡಿ, ಫುಲ್ಲು ಗ್ರೀನ್ ಅನ್ನೋದು ಹೆವಿ ಎತ್ತಿ ಕಣ್ಣಿಗೆ ಹೊಡಿತದೆ. ಅಷ್ಟು ಹಸ್ರು ಕಟ್ಬಿಟ್ಟಿದೆ ಜಾಗ. ಮಳೆ ಬಂದಿದೆ ಬಟ್ ಯಾಕೆ ಫಾಲ್ಸ್ಗಳೆಲ್ಲ ಅಷ್ಟು ಜೋರಾಗಿ ಹರಿತಾ ಇಲ್ಲ ಅಂದರೆ? ಇಲ್ಲೊಂದು ಫಾಲ್ಸ್ಗಳು ಬರುತ್ತೆ, ಆ ಫಾಲ್ಸ್ನ ತೋರಿಸಿ ಆಮೇಲೆ ಹಂಗೆ ರಿಟರ್ನ್ ಆಗ್ಬಿಡೋಣ. ಮುಂದೆ ಹೋಗೋದು ಬೇಡ, ನಾನು ಹೋಗಲ್ಲ. ನೀವು ಎಷ್ಟೇ ಜಾಗದಲ್ಲಿ ಹೋಗಿ, ಈ ಜಾಗಗಳೆಲ್ಲ ಮಳೆಗಾಲದಲ್ಲಿ ತುಂಬ ರಸ್ತೆ ಕುಸಿಯೋ ಚಾನ್ಸಸ್ ಜಾಸ್ತಿ ಇರುತ್ತೆ ಗುರು. ರಸ್ತೆ ಕುಸ್ತಿ ಬಿದ್ದೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆಲ್ರೆಡಿ ಈ ರೋಡಲ್ಲಿ ನೀವು ಎಷ್ಟು ಟ್ರಾವೆಲ್ ಮಾಡಿ ನೋಡಿದ್ದೀರಾ? ನಿಮಗೆ ಎಷ್ಟು ಅಪಾಯವಿದೆ, ನಿಧಾನವಾಗಿ ಹೋಗಿ ಅಂತ ಎಷ್ಟು ಸರಿ ಬೋರ್ಡ್ ಹಾಕಿರ್ತಾರೆ. ಇಲ್ಲಿ ನೋಡಿ ಇದೇ ಫಾಲ್ಸು ಕಾಣ್ತಿದೆ ನೋಡಿ, ಇದೇ ಫಾಲ್ಸು. ಗಾಡಿನ ಈ ಕಡೆ ಸೈಡಿಗೆ ಹಾಕ್ಬಿಟ್ಟು ಈ ಜಾಗದಲ್ಲಿ ಒಂದು ಸ್ವಲ್ಪ ಹೊತ್ತು ಇದ್ದು ಹೋಗೋಣ ಬನ್ನಿ. ಪೊಲೀಸ್ ಬಂದರೆ ಇಲ್ಲಿ ಇರೋಕ್ಕೆ ಬಿಡಲ್ಲ, ಓಡಿಸ್ತಾರೆ ಈ ಜಾಗದಲ್ಲಿ. ಚೂರು ಮುಂದಕ್ಕೆ ಹಾಕಿ ಸೈಡಿಗೆ ಹಾಕ್ಬಿಡೋಣ.
ಎಷ್ಟು ಗಾಡಿಗಳಿದೆ ನೋಡಿ, ಇದು ನೋಡೋದಕ್ಕೋಸ್ಕರನೇ ತುಂಬ ಗಾಡಿಗಳು ನಿಂತಿದೆ ಇದನ್ನ ನೋಡೋಕ್ಕೋಸ್ಕರ ಅಂತಾನೆ. ಲಾಸ್ಟ್ ಟೈಮು ನಾನು ಈ ಜಾಗಕ್ಕೆಲ್ಲ ಬಂದು ಲಾಸ್ಟ್ ಪ್ರೀವಿಯಸ್ 1 ಇಯರ್ ಅದ್ರ ಲಾಸ್ಟ್ ಇಯರು ಬಂದು ಈ ಜಾಗದಲ್ಲಿ ಕರೆಕ್ಟ್ ಈ ಜಾಗದಲ್ಲಿ ನನ್ನ ಸ್ಟವ್ ಇದೆಲ್ಲ ಪೋರ್ಟೇಬಲ್ ಸ್ಟವ್ ಹಾಕಿ ಮ್ಯಾಗಿ ಮಾಡಿ ಈ ಸ್ಪಾಟಲ್ಲೇ ತಿಂದು ಒಂದು ಸ್ವಲ್ಪ ಹೊತ್ತು ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಹೋಗಿದ್ದೆ ಗುರು. ಇಲ್ಲಿ ಅವಾಗ ತುಂಬ ವೆಹಿಕಲ್ಗಳಿದ್ದು, ಆ ಟೈಮಲ್ಲೇ ಪೊಲೀಸ್ ಬಂದು ಎಲ್ಲರೂ ಓಡ್ಸೋಕೆ ಸ್ಟಾರ್ಟ್ ಮಾಡಿದ್ದು, ನಿಲ್ಬೇಡ್ರಿ ಓಡಿ ಹೋಗಿ ಅಂತ. ಈ ಜಾಗದಲ್ಲಿ ಖುಷಿ ಅನ್ಸೋದೇನು ಗೊತ್ತಾ, ಇವೆಲ್ಲ ಕಂಪ್ಲೀಟ್ ಇದು ಚಾರ್ಮುಡಿ ಘಾಟ್ ಸೆಕ್ಷನ್ ಬರ್ತಾರ, ಇದೆಲ್ಲ ಕಂಪ್ಲೀಟ್ ಆಗಿ ಶೋಲಾ ಫಾರೆಸ್ಟ್ ಅಂಡರ್ ಬರುತ್ತೆ, ಎಲ್ಲ ಶೋಲಾ ಫಾರೆಸ್ಟಿಗೆ ಸೇರುತ್ತೆ. ಹಂಗಾಗಿ ಇಲ್ಲಿನ ಹುಲ್ಲುಗಾವಲು ಇರುತ್ತಲ್ಲ ಅವೆಲ್ಲ ನಮ್ಮ ಎದೆ ಮಟ್ಟದಷ್ಟು ಹೈಟ್ ಬೆಳೀತವೆ. ಇವೆಲ್ಲ ಸ್ವಲ್ಪ ಕಡಿಮೆ ಇದೆ ಈ ಜಾಗದಲ್ಲಿ. ಆಮೇಲೆ ಹೋಗ್ತಾ ಆ ಕಡೆ ಸೈಡೆಲ್ಲ ಹೋದರೆ ಎದೆ ಮಟ್ಟದಕ್ಕೆ ಬರ್ತವೆ ಹುಲ್ಗಳು. ಇಲ್ಲೆಲ್ಲ ಇಳ್ದು ನಾವೇನಾದ್ರು ಹೋದ್ರೆ ಇಳಿಯೋಕ್ಕಾಗಲ್ಲ, ಹಂಗೆ ಏನಾದ್ರು ಹೋದ್ರೆ ಎದೆ ಮಟ್ಟಕ್ಕೆ ಬರ್ತವೆ ಇಲ್ಲಿನ ಹುಲ್ಲುಗಾವಲು. ಎಲ್ಲ ಶೋಲಾ ಫಾರೆಸ್ಟ್ ಅಂಡರ್ ಬರೋದು ಇವೆಲ್ಲ. ಖುಷಿ ಅನ್ಸುತ್ತೆ ಈ ಜಾಗಕ್ಕೆ ಬಂದು ಇಲ್ಲಿ ಕೂರಕ್ಕೆ. ಇಲ್ಲಿ ನೋಡಿ ಆ ಕಡೆ ಎಲ್ಲ ಫಾಗ್ ಎಷ್ಟು ನೀಟಾಗಿ ಎಳ್ದು ಮೇಲಕ್ಕೆ ಬರ್ತಾ ಇದೆ. ಬನ್ನಿ ಆ ಕಡೆ ಒಂಚೂರು ಹೋಗೋಣ. ಆ ಜಾಗದಲ್ಲಿ ಮೇಲೆ ಕಂಪ್ಲೀಟಾಗಿ ಹತ್ತಿ ಒಂದ್ಸರಿ ಹೋಗ್ಬೇಕು, ಏನಿದೆ ಅಂತ ನೋಡಬೇಕು. ಹತ್ತೋಗಕ್ಕಂತೂ ಆಗಲ್ಲ, ಆ ಕಡೆಯಿಂದ ಬರ್ತಾ ಏನಾದ್ರು ದಾರಿಗಳು ಅನ್ನೋದೇನಾದ್ರು ಇದ್ದರೆ ಆ ಕಡೆ ಸೈಡು ಗೊತ್ತಾಗುತ್ತೆ ಏನಿದೆ ಏನಿಲ್ಲ ಅಂತ. ಎಷ್ಟು ಫಾಗ್ ಆಗಿದೆ ಈ ಜಾಗದಲ್ಲಿ, ಸಖತ್ತು ಫಾಗಿಂದ ಫುಲ್ ಕಂಪ್ಲೀಟ್. ಅದು ಹೆಂಗೆ ಕಾಣ್ತಿದೆ ಅಂದರೆ ಯಾರೋ ಅಲ್ಲಿ ಕೆಳಗಡೆ ಬೆಂಕಿ ಹಚ್ಬಿಟ್ಟಿದ್ದಾರೆ ದೊಡ್ಡದಾಗಿ, ಈ ಕಾಡೆ ಬೆಂಕಿ ಹತ್ತಿ ಅದರಿಂದ ಹೊಗೆಗಳು ತುಂಬ ಹಬ್ಬಿ ಹರಡೋಗ್ಬಿಟ್ಟಿದೆ ಅನ್ನೋ ಥರ ಅನ್ನಿಸ್ತದೆ. ಅಷ್ಟು ಫಾಗಿಂದ ಈ ಜಾಗ ಪೂರ್ತಿ ಕಂಪ್ಲೀಟಾಗಿ ಹರಡಿದೆ. ಇಲ್ಲಿ ನೋಡಿ ಈ ಜಾಗದಲ್ಲಿ ಗೈಸ್ ಯಾವ ರೇಂಜಿಗೆ ನೆಂದಿದ್ದೀನಿ ಅಂದರೆ, ಇಲ್ಲಿ ನೋಡಿ ಹಿಂಡುತ್ತೀನಿ ಹೆಂಗೆ ನೀರು ಸೋರಾಗ್ತಿದೆ. ಮಳೆ ಬೆಳಿಗ್ಗೆ ಇರಲಿಲ್ಲ, ಆಮೇಲೆ ಮಳೆ ಬಂದಿದ್ದು ಜಾಸ್ತಿ. ಗೈಸ್ ಇಲ್ಲೊಂದು ನೋಡಿ ಕೋತಿ ಮಗುನ ಹೆಂಗೆ ಎತ್ಕೊಂಡು ನಿಂತಿತ್ತು ಹೇಳಿ ಪಾಪ ಅಲ್ಲ, ಹಾಲು ಕುಡಿತಾ ಕೂತಿದೆ ಗೈಸ್ ಅದು ಮರಿ. ಏನೂ ಮಾಡ್ತಾಯಿಲ್ಲ ಬಟ್ ಹಾಲು ಕುಡಿತಿದೆ ನೋಡಿ ಅದು. ಓಕೆ ಹೋಗ್ಬಿಡೋಣ. ಸಂಜೆ ಈಗ ಇಲ್ಲಿ ಹೋಗೋವಷ್ಟಿಗೆ ಟೈಮ್ ಆಗಿ ಹೋಗ್ಬಿಡುತ್ತೆ. ಇಲ್ಲಿಂದ ರಿಟರ್ನ್ ಹೋಗಿ ಫಸ್ಟು ಡ್ರೆಸ್ ಎಲ್ಲ ಚೇಂಜ್ ಮಾಡಬೇಕು ಗೈಸ್. ಡ್ರೆಸ್ ಚೇಂಜ್ ಮಾಡಿದ್ರೆ ಆರಾಮು, ಅಲ್ಲಿ ತನಕ ಹಿಂಸೆನೇ ಇಲ್ಲಿಂದ ಹೋಗೋ ತನಕ. ಬನ್ನಿ ಇಲ್ಲಿಂದ ಹೊರಟ್ಬಿಡೋಣ. ಗಾಯ್ಸ್ ಇಲ್ಲೊಂದು ಲೊಕೇಶನಿಗೆ ಬಂದೆ, ಇಲ್ಲಿ ಕೆರೆ ಇದೆ ಗಾಯ್ಸ್. ಇಲ್ಲಿ ಕೆರೆ ನೋಡೋಣ ಅಂತ ಬಂದರೆ ಕೆರೆ ಪೂರ್ತಿ ಬತ್ತೋಗ್ಬಿಟ್ಟಿದೆ, ಈಗ ಮತ್ತೆ ರೀಫಿಲ್ ಆಗ್ತಿದೆಯಾ ಅಂತ ನೀರು. ಹಂಗಾಗಿ ನೋಡಿ ನಾನು ನನ್ನ ಕನ್ನಡಕ ವೈಪ್ ಮಾಡ್ಕೊಳ್ತಿದ್ದೀನಿ ಗುರು. ಕನ್ನಡಕ ಏನೋ ಫಾಗಿಂದ ಏನಾರು ಹಾಳಾಗಿದೆಯಾ ಅಂತ ಹೇಳ್ಬಿಟ್ಟು ಒರೆಸ್ಕೊಳ್ತಿದ್ದೀನಿ. ಕನ್ನಡಕ ಓಪನ್ ಮಾಡಿ ನೋಡ್ಕೊಂಡ್ರೆ ಕನ್ನಡಕ ತಪ್ಪಲ್ಲ. ಇಲ್ಲಿ ವೆದರ್ ಇರೋದೇ ಈ ಥರ, ಫುಲ್ಲು ಫಾಗಿ ವೆದರು. ಪೂರ್ತಿ ನೀರು ಇಲ್ಲಿ ಬತ್ತೋಗ್ಬಿಟ್ಟಿದೆ. ಸೊ ನೀರು ಇರುತ್ತೆ ಅಂತ ಬಂದೆ, ಒಂದು ಸ್ವಲ್ಪ ಕೈಕಾಲು ಮುಖ ತೊಗೊಳ್ಳೋಣ ಅಂತೇಳಿ. ಬಟ್ ಇಲ್ಲಿ ಯಾವುದೇ ರೀತಿ ನೀರು ಏನೂ ಇಲ್ಲ. ಸೊ ಈಗ ರಿಟರ್ನು ಮನೆಗೆ ವಾಪಸ್ ಹೋಗೋಣ. ನನ್ನ ಗಾಡಿ ಸೀರಿಯಸ್ಲಿ ಖುಷಿ ಆಯಿತು ಗೈಸ್. ಇಷ್ಟಂತೂ ಹೆವಿ ಕವರ್ ಆಗೋಗ್ಬಿಡ್ತು ಇಲ್ಲಿ, ಹಂಗಾಗಿ ಏನು ಕಾಣಲ್ಲ, ವ್ಯೂ ಏನು ಕಾಣೋದಿಲ್ಲ ಅನಿಸುತ್ತೆ ಇಲ್ಲಿ. ಅದಕ್ಕೆ ಸುಮ್ಮನೆ ಅದೇ ಈ ಕಡೆ ಹೊಟ್ಟೆ ವಾಪಸ್ ಬಂದೆ. ಟೆಂಟ್ ಇಟ್ಕೊಂಡು ಬಂದಿದ್ದೆ ಇಲ್ಲಿ ನೋಡಿ, ಕ್ಯಾಂಪ್ ಮಾಡೋಣ ಅಂತೇಳಿ. ಟೆಂಟದು ಏನು ಕೆಲಸ ಆಗಲಿಲ್ಲ ಇವತ್ತು ತಂದಿದ್ದು. ಅಯ್ಯೋ ಸೀರಿಯಸ್ಲಿ ಗುರು ಸಿಕ್ಕಾಬಿಟ್ಟೆ ಫಾಗ್ ಜಾಸ್ತಿನೇ ಆಗೋಗ್ಬಿಟ್ಟಂತ. ಲಿಮಿಟ್ ಒಂದೊಂದು ಉಳಿದು ಶಬ್ದಗಳು ಗೊತ್ತೇ ಆಗಲ್ಲ ಗುರು. ಅದು ಏನೋ ಕಿಟ್ಕಿಟ್ಲೆ ಶಬ್ದ ಅಂದಂಗೆ ಅನ್ಸುತ್ತೆ. ಬಂತು, ಹೋಗ್ಬಿಡೋಣ. ಲೆಟ್ಸ್ ಗೋ ಚಿಕ್ಕಮಂಗ್ಳೂರ್. ಓಡಿಸ್ತಾ ಕೊಟ್ಟಿಗೆಹಾರ ತಲುಪಿದೆ. ನಾನು ಹೋಗಿದ್ದ ಜಾಗದಿಂದ ಹೆಂಗಿತ್ತು ಮೂಡಿಗೆರೆ ಅಂದರೆ 26 ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಇರೋದು. ನಾನೇನೋ ಒಂದು 10 ಕಿಲೋಮೀಟರ್ ಡಿಸ್ಟೆನ್ಸ್ ಅಂದ್ಕೊಂಡಿದ್ದೆ ಬಸ್ಸು. ಬಟ್ ನಾನು ಅಂದ್ಕೊಂಡಷ್ಟು ದೂರ ಇಲ್ಲ, ಸಿಕ್ಕಾಬಟ್ಟೆ ದೂರ ಇದೆ. 26 ಕಿಲೋಮೀಟರ್ಸ್ ಫ್ರಮ್ ಮೂಡಿಗೆರೆ. ಇನ್ನೂ ಕೊಟ್ಟಿಗೆಹಾರದಲ್ಲಿ ಇದ್ದೀನಿ, ಇನ್ನೂ ಒಂದು 10 ಕಿಲೋಮೀಟ್ರ್ ಹೋಗ್ಬೇಕಿನ್ನು ನಾನು ಈಗ ಮೂಡಿಗೆರೆಗೆ. 10 ಅಲ್ಲ ಜಾಸ್ತಿನೇ ಹೋಗ್ಬೇಕಂತ ಮೂಡಿಗೆರೆಗೆ, ಅದಕ್ಕಿಂತ ಕೊಟ್ಟಿಗೆಹಾರದಿಂದ. ನಿಮಗೇನೋ ಗೊತ್ತಿದ್ರೆ ಕಮೆಂಟ್ ಮಾಡಿ, ಮೂಡಿಗೆರೆಯಿಂದ ಕೊಟ್ಟಿಗೆಹಾರಕ್ಕೆ ಎಷ್ಟು ಕಿಲೋಮೀಟ್ರು ಅಂತ. ಮೈಕ್ ಹಾಕಿಲ್ಲ ಇವಾಗ ನಾನು ಕಡೆ ನೋಡುಗರು ಹೆಂಗೆ ಆಗ್ತದೆ ವೆದರು. ಇಷ್ಟೇ ಗಾಯ್ಸ್, ಫೈನಲಿ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ. ಐ ಹೋಪ್ ನಿಮಗೆ ಚಾರ್ಮುಡಿ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಸ್ತಾಗಿ ಹೋಗ್ಬಿಡ್ತು ಮನೇಲಿ ನೆಂದಿ. ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ ನಾಳೆ. ಬಾಯ್.